ಬಿ ಜೆ ಪಿಯವ್ರದ್ದು ಒಂದು ಮನೆ 9 ಬಾಗಿಲು. ಬಿ ಜೆ ಪಿಯವ್ರದ್ದು ಒಂದು ಮನೆ 9 ಬಾಗಿಲು. ವಿಜಯೇಂದ್ರ ಅವರೇ, ಅಶೋಕ್ ಅವರೇ, ದಯಮಾಡಿ 63 ಜನ ಎಮ್ ಎಲ್ ಎಗಳಿದ್ದೀರಿ ನೀವು. 66 ಇದ್ದಿದ್ದು ಈಗ 3 ಕಮ್ಮಿ ಆಯಿತು. 63 ಎಮ್ ಎಲ್ ಎಗಳ ಪೈಕಿ ನಿಮಗೆ ಸಪೋರ್ಟ್ ಮಾಡ್ತಾ ಇರುವಂಥ ಎಮ್ ಎಲ್ ಎಗಳೆಷ್ಟು ದಯಮಾಡಿ ಹೇಳಿ. ನಿಮ್ಮ ಜೊತೆ ಎಮ್ ಎಲ್ ಎಗಳೆಷ್ಟು? ದಯಮಾಡಿ ನಿಮ್ಮ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಕರೀರಿ. ಎಷ್ಟು ಜನ ಅಟೆಂಡ್ ಮಾಡ್ತಾರೆ? ನಿಮ್ಮ ಅಧ್ಯಕ್ಷ ಸ್ಥಾನವನ್ನು, ನಿಮ್ಮ ಅಧ್ಯಕ್ಷಗಿರಿಯನ್ನು ಬೆಂಬಲಿಸಿ ಎಷ್ಟು ಜನ ನಿಮಗೆ ಮತ ಹಾಕ್ತಾರೆ ಅನ್ನುವಂಥ ದಯಮಾಡಿ ಹೇಳಿ. ನನಗಿರುವಂಥ ಮಾಹಿತಿ ಪ್ರಕಾರ ಯತ್ನಾಳ್ ನಿಮ್ಮ ಜೊತೆ ಇದ್ದಾರಾ? ರಮೇಶ್ ಜಾರಕಿಹೊಳಿ ಅವ್ರು ನಿಮ್ಮ ಜೊತೆ ಇದ್ದಾರಾ? ಅರವಿಂದ್ ಲಿಂಬಾವಳಿಯವ್ರ ಮಿಸ್ಸಸ್ಸು ಪೂರ್ಣಿಮಾನ ಯಾರು ಅವ್ರು ನಿಮ್ಮ ಜೊತೆ ಇದ್ದಾರಾ? ಎಸ್ ಟಿ ಸೋಮಶೇಖರ್ ನಿಮ್ಮ ಜೊತೆ ಇದ್ದಾರಾ? ಹೆಬ್ಬಾರ್ ಎಲ್ಲ ನಿಮ್ಮ ಬಿ ಜೆ ಪಿ ಎಮ್ ಎಲ್ ಎಗಳು ನಿಮ್ಮ ಜೊತೆ ಇದ್ದಾರಾ? ದಯಮಾಡಿ ಸ್ವಲ್ಪ ಹೇಳ್ಬೇಕಲ್ಲ ವಿಜಯೇಂದ್ರ ಅವರೇ, ಅಶೋಕ್ ಅವರೇ. ದಿನ ಬೆಳಗ್ಗೆ ಯತ್ನಾಳ್ ಅವರು ನಿಮ್ಮನ್ನು ಹರಾಜು ಆಗ್ತಾವ್ರಲ್ರಿ. ನೀನೊಬ್ಬ ಕಳ್ಳ ಅಂತ ಹೇಳ್ತಾರಪ್ಪ ಅವರು ನೇರವಾಗಿ. ನೀನೊಬ್ಬ ಸುಳ್ಳ ಅಂತ ಹೇಳ್ತಾರೆ. ಅಪ್ಪನ ಸಿಗ್ನೇಚರ್ನ ಫೋರ್ಜರಿ ಮಾಡಿ ಸುಮಾರು ಫೈಲ್ಗಳನ್ನು ಕ್ಲಿಯರ್ ಮಾಡಿದಂಥ ಕೀರ್ತಿ ನಿಮಗೆ ಸೇರಿದ್ದು ಅಂತಾರೆ. ಯತ್ನಾಳು ಕ್ಯಾಮ್ರಾ ಮುಂದುಗಡೆ ಬಂದು ಹೇಳ್ತಾ ಇರುವಂಥದ್ದು. ನಾವು ಆಪಾದನೆ ಮಾಡ್ತಾ ಇಲ್ಲ ಸ್ವಾಮಿ. ಒಬ್ಬ 420ನ ತಗೊಂಬಂದು ಅಧ್ಯಕ್ಷರು ಮಾಡಿಬಿಟ್ಟವ್ರೆ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅವರು. ಯಡಿಯೂರಪ್ಪನವ್ರ ಕಾಲಿನ ಧೂಳಿನ ಸಮಾನೇನು ಅಂತಾರೆ. ಒಬ್ಬ ಅಧ್ಯಕ್ಷನ್ನ, ಬಿ ಜೆ ಪಿ ಅಧ್ಯಕ್ಷನ್ನ, ಕಾಂಗ್ರೆಸ್ ಅಧ್ಯಕ್ಷರ ಬಗ್ಗೆ ಯಾರಾದರೂ ಮಾತಾಡ್ತಾರಾ? ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಬಗ್ಗೆ ಯಾರಾದರೂ ಮಾತಾಡ್ತಾರಾ? ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಡಿ ಕೆ ಅವರಿಗೆ ಎಲ್ಲಾದರೂ ಭಿನ್ನಾಭಿಪ್ರಾಯ ಕಂಡಿದ್ದೀರಾ? ಹೇಳ್ರಿ. ಅದು ಬಿಟ್ಬಿಟ್ಟು ಸುಮ್ಮನೆ ಯಾವುದೋ ಕೆಲಸಕ್ಕೆ ಬಾರದೇ ಇರೋರನ್ನ ಸುಳ್ಳುಗಳನ್ನು ಹೇಳ್ಕೊಂಡು ವಕ್ ಅಂದ್ಕೊಂಡು ಯಾವ ವಕ್ ಏನು ಎತ್ತ ಅನ್ನುವಂಥದ್ದು ಅದಕ್ಕೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ವಲ್ಲ ನೀವು. ಅಶೋಕ್ ಅವ್ರು ನೆನ್ನೆ ಮೈಸೂರಿಗೆ ಬಂದಿದ್ರು, ಅದಕ್ಕೆ ಅಲ್ಲಿಗೆ ಬರ್ತೀನಿ. ಏನಕ್ಕೆ ಬಂದಿದ್ರು, ಅವ್ರ ಕತೆ ಏನು, ಯಾರ ಕಾಲದಲ್ಲಿ ನೋಟಿಸ್ ಇಶ್ಯೂ ಆಯಿತು, ಎಷ್ಟು ಎಕರೆಗೆ ನೋಟಿಸ್ ಇಶ್ಯೂ ಆಗಿತ್ತು, ಅವತ್ತಿನ ಡೆಪ್ಟಿ ಕಮಿಷನರು ಯಾರಿಗೆ ಪತ್ರ ಬರೆದಿದ್ರು ಅದೆಲ್ಲ ಹೇಳ್ತೀನಿ. ಅಂತ ದಾಖಲೆಗಳಿದೆ. ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಬಿಫೋರ್ ಯು ಹೇಳ್ತೀನಿ. ಸೊ ಅದರಿಂದ ಸಮಾವೇಶದ ಬಗ್ಗೆ ಭಾಳ ಹಗುರವಾಗಿ ಹೇಳುವಂಥ ಕೆಲಸವನ್ನು ಮಾಡಬೇಡಿ.